ತಿಂಡಿ ರೆಡಿ ಆಯಿತು. ಮಂಡಕ್ಕಿ ತಿಂಡಿ ವೀಕ್ಷಕರೇ ನೋಡಿ, ಇದು ಮಂಡಕ್ಕಿ ಅಂದರೆ ಪುರಿ. ಅದನ್ನು ತೊಳೆದು 5 ನಿಮಿಷ ನೋಡಿ ನೀರು ಮಂಡಕ್ಕಿ ನೆನೆಸಿ ಒಂದು ಕುಕ್ಕರ್ ನೀರು ಹಾಕಿ ದೊಡ್ಡ ಕುಕ್ಕರಲ್ಲಿ ನೆನೆಸಿ ತೆಗ್ದಿದ್ದೀನಿ. ಮಂಡಕ್ಕಿ ನೆನೆಸಿ ಒಂದು 5 ನಿಮಿಷ ನೆನೆಸ್ಬೇಕು. ತೆಗ್ದಿದ್ದೀನಿ ಈ ಥರ. ಇದಕ್ಕೆ 3 ಟೊಮೆಟೊ ಹಣ್ಣು, 4 ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಜಜ್ಜಿದ ಬೆಳ್ಳುಳ್ಳಿ, ಅದಕ್ಕೆ ಕುಟ್ಟಿ ಹಾಕೋಕ್ಕೆ ಶೇಂಗಾ ಬೀಜ, ಕಡಲೆ, ಖಾರದ ಪುಡಿ, ಬೆಳ್ಳುಳ್ಳಿ, ಅದು ಜೀರಿಗೆ, 3 ಬೆಚ್ಚಗೆ ಮಾಡಿ ಪುಡಿ ಮಾಡಿ ಇದರೊಳಗೆ ಹಾಕಬೇಕು. ಅವಾಗ ಉದ್ರಾಗಿ ಚೆನ್ನಾಗಿರುತ್ತೆ, ಮುದ್ದೆ ಆಗಲ್ಲ ಅಂತ 3 ಪುಡಿ ಮಾಡಿ ಮಿಕ್ಸಿಲಿ ನೋಡಿ. ಇದು ಮಿಕ್ಸಿ ಜಾರು ಹುರಿದು ಆಲ್ರೆಡಿ ಇಟ್ಟಿದ್ದೀನಿ. ತೋರ್ಸೋಕ್ಕೆ ಎಷ್ಟು ಹಾಕಿದೆ ಅಂತ ತೋರ್ಸೋಕ್ಕೆ ಇದು ಇಟ್ಟಿರೋದು. ಇವೆಲ್ಲ ಹುರಿದಿರೋವು ನೋಡಿ. ಜೀರಿಗೆ ಎಲ್ಲ, ಖಾರದ ಪುಡಿ, ಒಣಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ, ಖಾರದ ಪುಡಿ ಹಾಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕುತ್ತೋ ನಿಮಗೆ ಬರೀ ಒಣಮೆಣ್ಸಿನ್ಕಾಯಿ ಹಂಗಿದ್ರೆ ಹಾಕ್ರಿ, ಖಾರದ ಪುಡಿ ಹಾಕಂಗಿದ್ರೆ ಹಾಕ್ರಿ. ನಾನೆಲ್ಲ ಪುಡಿ ಮಾಡಿ ಹಾಕ್ತೀನಿ. ನಾನು 2 ಹಾಕಿದ್ದೀನಿ, ಖಾರದ ಪುಡಿ ಮತ್ತು ಹಸಿರು ಮೆಣಸಿನ್ಕಾಯಿ 2 ಹಾಕಿದ್ದೀನಿ. ನಿಮಗೆ ಬೇಕಾದರೆ ಹಸಿರು ಮೆಣಸಿನ್ಕಾಯಿ ಸ್ಕಿಪ್ ಮಾಡಿ ಬರೀ ಖಾರದ ಪುಡಿ ಹಾಕೊಂಡ್ರೂ ಹಾಕೋಬೋದು. ಬನ್ನಿ ಇದನ್ನ ಪುಡಿ ಮಾಡ್ಕೊಂಬರೋಣ. ಇದು ಕೊಬ್ಬರಿ ಇಷ್ಟು ಹಾಕಿದ್ದೀನಿ. ನಿಮಗೆ ಬೇಕಾದ್ರೆ ಇನ್ನೂ ಜಾಸ್ತಿ ಬೇಕಾದ್ರೆ ಹಾಕೋಬಹುದು. ನಿಮ್ಗೆ ಎಷ್ಟು ಬೇಕೋ ನೋಡಿ ಹಾಕೋಬಹುದು. ಇದಕ್ಕೆ ಅರಿಶಿನ ಪುಡಿ ಎಲ್ಲ ಹಾಕಿ ಒಗ್ಗರಣೆ ಮಾಡುವಾಗ ತೋರಿಸ್ತೀನಿ. ಸಾಸಿವೆ ಜೀರಿಗೆ ಹಾಕ್ತಿದ್ದೀನಿ. ಎಣ್ಣೆ, ಸಾಸಿವೆ ಜೀರಿಗೆ ಹಾಕ್ತೀನಿ. ಬೆಳ್ಳುಳ್ಳಿ ಹಾಕ್ತೀನಿ. ಹಸಿರು ಮೆಣಸಿನ್ಕಾಯಿ ಹಾಕ್ತೀನಿ. ಈರುಳ್ಳಿ ಹಾಕ್ತೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ನಮ್ಮನೇದೇ ಇತ್ತು, ಮನೆಯದೇ, ಈಗ ಕುಯ್ಕೊಂಬಂದೆ. ನಮ್ಮನೆ ಇತ್ತು ಕಡೆನೇ ಐತೆ. ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಈಗ ಟೊಮೆಟೊ ಹಣ್ಣು ಹಾಕೋಣ. ಉಪ್ಪು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪಿನ ಪುಡಿ ಹಾಕ್ತಾಯಿದ್ದೀನಿ ನೋಡಿ. ಉಪ್ಪಿನ ಪುಡಿ ಹಾಕ್ತಾಯಿದ್ದೀನಿ. ಉಪ್ಪು ನೋಡ್ಕೊಂಡು ಹಾಕೊಳ್ಳಿ, ಯಾಕೆಂದರೆ ಮಂಡಕ್ಕಿಗೆ ಉಪ್ಪು ಮೊದಲೇ ಹಾಕಿ ಹುರಿದಿರ್ತಾರೆ. ಸ್ಟವ್ ಸಣ್ಣಗೆ ಮಾಡ್ಕೊಂಡಿದ್ದೀನಿ ನೋಡಿ. ಜೋರಾಗಿ ಉರಿಸೋದು ಬೇಡ. ಜೋರಾಗಿ ಉರಿ ಕೊಟ್ಟರೆ ಒತ್ತೋಗ್ಬಿಡ್ತದೆ. ಅರಿಶಿನ ಪುಡಿ ಹಾಕ್ತೀನಿ. ಈಗ ಇಷ್ಟು ಅರಿಶಿನ ಪುಡಿ ಹಾಕ್ತೀನಿ. ಅದು ಮಾಗ್ತಾ ಇರಲಿ. ನಾನು ನೋಡಿ ಪುಡಿ ಮಾಡ್ಕೊಂಬರ್ತೀನಿ ಇವೆಲ್ಲ. ಕೊಬ್ಬರಿ ಹಾಕ್ತಾಯಿದ್ದೀನಿ. ಆಯಿತು.
ಈಗ ಮಂಡಕ್ಕಿ ನೆನೆಸಿದ ಮಂಡಕ್ಕಿ ಇದು ಕಲ್ಸೋಕ್ಕಾಗಲ್ಲ ಅದರಲ್ಲಿ ಅಂತ ಹೇಳ್ಬಿಟ್ಟು ಇದಕ್ಕೆ ಹಾಕ್ತಾ ಇದ್ದೀನಿ. ಇದಕ್ಕೀಗ ಪುಡಿ ಮಾಡಿದ್ನಲ್ಲ ಸ್ವಲ್ಪ ಹಾಕತ್ತೀನಿ, ಇಷ್ಟು ಹಾಕೊಳ್ಳಲ್ಲ, ನೋಡೋಣ. ಹಾಕಿದ ಈಗ ಎಲ್ಲ ಹಾಕಿ ಕಲಿಸ್ತೀನಿ. ಇದಕ್ಕೆ ಉಪ್ಪು ಹಾಕಿರೋದ್ರಿಂದ ಉಪ್ಪು ಹಾಕೋದು ಬೇಕಾಗಿಲ್ಲ, ಎಷ್ಟು ಬೇಕೋ ಅಷ್ಟು ಹುಳಿ ಹಾಕೋಬೋದು. ಹುಳಿ ಸ್ವಲ್ಪ ತಕ್ಕತೀನಿ, ಆ ಖಾರ ಪ್ರಾಬ್ಲಮ್ ಆದರೆ ನಾನು ಬೇಡ, ಆಗುತ್ತೆ, ಇಷ್ಟು ಬೇಕು. ತಿಂಡಿ ರೆಡಿ ಆಯಿತು, ಮಂಡಕ್ಕಿ ತಿಂಡಿ ರುಚಿ ಇದೆ ನೋಡಿರಿ. ಹಿಂಗೆ ಮಾಡ್ಕೊಳ್ಳಿ, ನೀವು ತಿನ್ಕೊಳ್ಳಿ. ಮಂಡಕ್ಕಿ ತಿಂಡಿ ತುಂಬ ಸೂಪರ್ ಇದೆ, ನಾನು ರುಚಿ ನೋಡಿದೆ, ತುಂಬ ಚೆನ್ನಾಗಿದೆ. ಇದನ್ನು ಈಗ ಬಾಕ್ಸಿಗೆ ತುಂಬ್ಕೊಂಡಿದ್ದೀನಿ. ಅಲ್ಲಿ ನಮ್ಮ ಕಡೆ ಒಬ್ರಿಗೆ ಕೊಟ್ಟು ಕಳಿಸ್ಬೇಕು, ಹಾಗಾಗಿ ಹಿಂಗಿಷ್ಟು ಮಾಡಿ ತುಂಬಿಟ್ಟಿದ್ದೀನಿ.